ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನರು ಕೂಡ ನಮ್ಮ ಮನೆಯನ್ನ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದಂತೂ ಸತ್ಯ, 1 ಇಂಚಿನ ಭೂಮಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನರು ಕೂಡ ನಮ್ಮ ಮನೆಯನ್ನ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದಂತೂ ಸತ್ಯ, 1 ಇಂಚಿನ ಭೂಮಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನರು ಕೂಡ ನಮ್ಮ ಮನೆಯನ್ನ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದಂತೂ ಸತ್ಯ, 1 ಇಂಚಿನ ಭೂಮಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನರು ಕೂಡ ನಮ್ಮ ಮನೆಯನ್ನ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದಂತೂ ಸತ್ಯ,
ಒಂದು ಇಂಚಿನ ದುಂಡಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನೂ ಕೂಡ ನಮ್ಮ ಮನೆಯ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದೊಂದು ಸತ್ಯ, ಒಂದು ಇಂಚಿನ ದುಂಡಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 3 ದಿನಗಳ ಗಡುವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂದವರೇ, ಇವತ್ತು ಇಷ್ಟೊಂದು ದುಶ್ಮನೂ ಕೂಡ ನಮ್ಮ ಮನೆಯ ನಾವು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರೋದೇ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದೊಂದು ಸತ್ಯ, ಒಂದು ಇಂಚಿನ ದುಂಡಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಪ್ರಕರಣ ತಾರಕಕ್ಕೇರ್ತಾ ಇದೆ. ಆ ವಿಚಾರದ ಗಲಾಟೆ. ಈದ್ಗಾ ಸಾರ್ವಜನಿಕರ ಆಸ್ತಿ ಅಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹಿಂದೆ ಈಶ್ವರಪ್ಪನವರು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ಮುಖಂಡರು ಕೂಡ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ. ಏಪ್ರಿಲ್ 9ನೇ